A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ವಾಣಿಜ್ಯ ನಗರಿ ರಾಣೆಬೆನ್ನೂರು ತಾಲೂಕಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ತತ್ತರಿಸಿದ ರಾಣೆಬೆನ್ನೂರು ಜನ. ಹರಿಹರ ಸಮ್ಮಸ್ಗೆ ಹೆದ್ದಾರಿ ಅಂದರೆ ಇಟಗಿ ಅಲಿಗೇರಿ ಮಧ್ಯೆ ಹಾದು ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಇರುವ ಒಂದು ಸೇತುವೆ, ಮೇಲ್ಸೇತುವೆ ಕಳಚಿ ಬಿದ್ದಿರತಕ್ಕಂಥದ್ದು. ಈಗಾಗಲೇ ಈ ಹಿಂದೆ ಅಂದರೆ 1995 ಕೂಡ ಇದೇ ಒಂದು ಸೇತುವೆ ಮೇಲ್ಭಾಗದಲ್ಲಿ ಮೆಹರವಾಡಿ ಕುಟುಂಬ ಮದುವೆ ಸಂಭ್ರಮಕ್ಕೆ ತೆರಳುತ್ತಿದ್ದ ವೇಳೆ ಖಾಸಗಿ ಬಸ್ ಒಂದು ಇದೇ ಕಂದಕಕ್ಕೆ ಹಳ್ಳಕ್ಕೆ ಉರುಳಿ 50 ಪ್ರಯಾಣಿಕರಲ್ಲಿ 35 ಪ್ರಯಾಣಿಕರು ಜಲಸಮಾಧಿ ಆಗಿರ್ತಕ್ಕಂಥ ಘಟನೆ ನಡೆದಿತ್ತು. ಇದು ನಾವು ಸುಮಾರು ಚಿಕ್ಕವರಿದ್ದಾಗ ಅಂದರೆ 1995 ನಡೆದಿರ್ತಕ್ಕಂಥ ಘಟನೆ ಅಂತ ನಮಗೆ ಅವಾಗಿಂದಿನ್ನೂ ನೆನಪಿದೆ. ಮತ್ತು ಅದೇ ಘಟನೆಯ ಮರುಕಳಿಸುವ ಮುನ್ನ ಅಲಿಗೇರಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಮತ್ತು ಅಲ್ಲಿನ ಸ್ಥಳೀಯರ ಸಹಕಾರದಿಂದ ತಡರಾತ್ರಿ ತಕ್ಷಣವೇ ಸ್ಥಳಕ್ಕೆ ಬಂದಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ಜೊತೆಯಲ್ಲಿ ಸಾರ್ವಜನಿಕರು ಅಲ್ಲಿ ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ದೊಡ್ಡ ಪ್ರಮಾಣದ ಅಪಾಯ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಅಲ್ಲಿ ಬಲಭಾಗದಲ್ಲಿ ನೋಡ್ಬೋದು. ಈಗ ಆ ಕಳಚಿ ಬಿದ್ದಿರ್ತಕ್ಕಂಥ ಒಂದು ಸೇತುವೆ ಅದು. ಈಗಾಗಲೇ ರವೀಂದ್ರಗೌಡ ಪಾಟೀಲ್ ಅವರು ಸಾಕಷ್ಟು ಹರಿಹಾಯ್ದಿದ್ದಾರೆ ಅಧಿಕಾರಿಗಳ ವಿರುದ್ಧ, ಹೆದ್ದಾರಿ ನಿಗಮ ಇರ್ಬೋದು ಮತ್ತು PW ಅಧಿಕಾರಿಗಳ ವಿರುದ್ಧ. ತಕ್ಷಣವೇ ಈ ಒಂದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಈಗಾಗಲೇ ಕಳಪೆ ಕಾಮಗಾರಿ ಮಾಡಿ ಸೇತುವೆ ನಿರ್ಮಾಣ ಮಾಡಿದಂಥ ಕಾಂಟ್ರಾಕ್ಟರ್ ಅಥವಾ ಗುತ್ತಿಗೆದಾರನ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡಬೇಕು ಸರ್ಕಾರ ಅಂತ ಒತ್ತಾಯ ಮಾಡಿದ್ದಾರೆ. ವೀಕ್ಷಕರೇ, ಬನ್ನಿ ಹಾಗಾದರೆ ಸೇತುವೆ ಮೇಲೆ ಆ ಒಂದು ಕಳಚಿ ಹೋಗಿರ್ತಕ್ಕಂಥ ಮೇಲ್ಸೇತುವೆ ಮೇಲೆ ನಿಂತು ರವೀಂದ್ರಗೌಡ ಪಾಟೀಲ್ ಅವರು ಹೇಳಿದ್ದೇನು ಒಮ್ಮೆ ನೋಡಿ. ನಿನ್ನೆಯ ದಿವಸ ದಿನಾಂಕ 6/6/2026 ಶನಿವಾರ ದಿವಸ ಏನು ಸಂಜೆ ಮಳೆ ಸುರಿತು, ಧಾರಾಕಾರ ಮಳೆ. ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹರಿಹರ ಸಮ್ಮಸ್ಸಿಗೆ ರಾಜ್ಯ ಹೆದ್ದಾರಿ ಇಟಗಿ ಅಲಿಗೇರಿ ರಸ್ತೆಯ ಮಧ್ಯದಲ್ಲಿರ್ತಕ್ಕಂಥ ದೊಡ್ಡ ಸೇತುವೆ ಅರ್ಧ ಭಾಗ ಕೊಚ್ಚಿ ಹೋಗಿದೆ. ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಈ ರಸ್ತೆ ಇವತ್ತು ಏನು ಸುಮಾರು 3-4 ವರ್ಷಗಳಿಂದ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ಹಾವೇರಿ ಅವರ ಒಂದು ಏನು ನಿರ್ಲಕ್ಷ್ಯತನದಿಂದ ಇಲ್ಲಿ ವಾಹನ ಸವಾರರು, ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಓಡಾಡಿದರು. ಇವತ್ತು ಕಳಪೆ ಕಾಮಗಾರಿ ರಸ್ತೆದ್ದಾದರೆ ಇವತ್ತು ರಭಸದಿಂದ ಸುರಿದಂಥ ಮಳೆಗೆ ಆ ಬ್ರಿಡ್ಜ್ ಸುಮಾರು 15-20 ವರ್ಷಗಳಿಂದ ಕಟ್ಟಿದಂಥ ಬ್ರಿಡ್ಜ್ ಕೂಡ ಕೊರೆದಿದೆ. 1995 ಇಂಥ ರಭಸದ ಮಳೆಗೆ ಇದೇ ಒಂದು ಸಂದರ್ಭದಲ್ಲಿ ಮೆಹರವಾಡೆ ಅಂತಕ್ಕಂಥ ಒಂದು ದೊಡ್ಡ ಕುಟುಂಬ, ರಾಣೆಬೆನ್ನೂರಿನ ಕುಟುಂಬದ ಮದುವೆ ದಿಬ್ಬಣಕ್ಕೆ ಬಂದಂಥ ಒಂದು ಖಾಸಗಿ ಬಸ್ಸು ಇದೇ ಹಳ್ಳಕ್ಕೆ ಬಿದ್ದು, ಆವಾಗ ಅದು ಸಣ್ಣ ಸೇತುವೆ ಇತ್ತು, ಈ ಹಳ್ಳದಲ್ಲಿ ಮುಳುಗಿ 50 ಜನ ಇದ್ದಂಥ ಬಸ್ಸಿನಲ್ಲಿ 35 ಜನ ಜಲಸಮಾಧಿ ಆದರು, 15 ಜನ ಮಾತ್ರ ಬದುಕುಳಿದ್ರು. ಆ ಸಂದರ್ಭದಲ್ಲಿ ಆ 1995 ಅದೊಂದು ದೊಡ್ಡ ಘಟನೆ. ಅದನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡ್ತು. ಅಂಥ ದುರ್ಘಟನೆ ಆದಮೇಲೆ ಸರ್ಕಾರ ಎಚ್ಚೆತ್ತು ಒಂದು ದೊಡ್ಡ ಸೇತುವೆ ನಿರ್ಮಾಣ ಮಾಡ್ತು. ಇವತ್ತು ಅಂಥ ಒಂದು ಕೈ ಘಟನೆಯನ್ನು ನೆನಪಿಸ್ತಕ್ಕಂಥ ಒಂದು ದುರ್ಘಟನೆ, ಒಂದು ದೊಡ್ಡ ಪ್ರಮಾಣದ ದುರ್ಘಟನೆ ನಡೀತಕ್ಕಂಥದ್ದು ತಪ್ಪಿ ಹೋಯಿತು. ಪೊಲೀಸರು ಮತ್ತು ಸ್ಥಳೀಯ ರೈತರು, ಸಿದ್ದಣ್ಣ ನಮ್ಮ ಕನ್ನಪ್ಪಳವ್ರು ಅಂತಕ್ಕಂಥ ಅವರ ರೈತ, ಅವರ ಎಲ್ಲ ಮತ್ತು ಪೊಲೀಸರ ಒಂದು ಸಮಯ ಪ್ರಜ್ಞೆಯಿಂದ ಅಲ್ಲಿ ರಾತ್ರಿ ಗ್ರಿಲ್ ನಿಲ್ಲಿಸಿ ಇವತ್ತು ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಿದ್ದಾರೆ. ಕೂಡಲೇ ಲೋಕೋಪಯೋಗಿ ಇಲಾಖೆಯವರು ಬಂದು ಇಲ್ಲಿ ಜನರ ಸುರಕ್ಷತೆ, ವಾಹನ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು. ಕಳಪೆ ಕಾಮಗಾರಿ ಮನ್ಮನ್ ರೋಡ್ ಮಾಡನ್ನ ಕಿತ್ಕೊಂಡು ಹೋಗೈತೆ. ಹರಿಹರ ಸಮ್ಮಸ್ಸಿಗೆ ರಸ್ತೆ ಇಟಗಿಯಿಂದ ಅಲಿಗೇರಿವರೆಗೆ ಮಾಡಿದಂಥ ರಸ್ತೆ ಕಿತ್ಕೊಂಡು ಹೋಗೈತಿ. ಅವನು ಎಷ್ಟರ ಮಟ್ಟಿಗೆ ಆ ಗುತ್ತಿಗೆದಾರ ಕ್ವಾಲಿಟಿ ವರ್ಕ್ ಮಾಡ್ಯಾನ ಅನ್ನೋದು ಇದ್ರ ಮೇಲೆ ತಾವೆಲ್ಲ ತಿಳ್ಕೋಬೇಕು. ದಯವಿಟ್ಟು ಅಂಥ ಗುತ್ತಿಗೆದಾರನ ಬ್ಲ್ಯಾಕ್ ಲಿಸ್ಟ್ನಾಗ ಇಡಬೇಕು ಅಂತಂದು ಹೇಳಿ ಹೋರಾಟ ನಮ್ಮದು. ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ರಸ್ತೆಗಳು ಈ ರೀತಿ ಹಳ ಹಿಡಿಯೋದು ಭಾಳಷ್ಟು ನೋವಿನ ಸಂಗತಿ. ಕೂಡಲೇ PW ಇಲಾಖೆ ಎಚ್ಚೆತ್ತು ಸಾರ್ವಜನಿಕರ ನೆರವಿಗೆ ಧಾವಿಸಬೇಕು. ಏನಾದರೂ ಅನಾಹುತಗಳು ಘಟಿಸಿದರೆ ಗುತ್ತಿಗೆದಾರರ ಮತ್ತು PW ಇಲಾಖೆಯ ಮುಖ್ಯಸ್ಥರ ಮೇಲೆ, ಅಧಿಕಾರಿಗಳ ಮೇಲೆ FIR ಮಾತ್ರ ಗ್ಯಾರಂಟಿ.
ದಯವಿಟ್ಟು ಬೇಗನೆ ಈತ ಕಡೆ ಗಮನ ಹರಿಸಬೇಕು ಅಂತಂದೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಸುದ್ದಿ ಇಷ್ಟ ಆಗಿದ್ದರೆ ತಡೆ ಯಾಕೆ? ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.